नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ತಾರಕ ಬಿಂದಿಗೆ ನಾನೀರಿಗೆ ಹೋಗುವೆ ತಾರೆ ಬಿಂದಿಗೆಯ. ತಾರಕ ಬಿಂದಿಗೆ ನಾನೀರಿಗೆ ಹೋಗುವೆ ತಾರೆ ಬಿಂದಿಗೆಯ. ಬಿಂದಿಗೆ ಒಡೆದರೆ ಒಂದೇ ಕಾಸು ತಾರೆ ಬಿಂದಿಗೆಯ. ತಾರೆ ಬಿಂದಿಗೆಯ. ತಾರಕ ಬಿಂದಿಗೆ ನಾನೀರಿಗೆ ಹೋಗುವೆ ತಾರೆ ಬಿಂದಿಗೆಯ. ತಾರೆ ಬಿಂದಿಗೆಯ. ತಾರೆ ಬಿಂದಿಗೆಯ. ರಾಮನಾಮವೆಂಬೋ ರಸವುಳ್ಳ ನೀರಿಗೆ ತಾರೆ ಬಿಂದಿಗೆಯ. ರಾಮನಾಮವೆಂಬೋ ರಸವುಳ್ಳ ನೀರಿಗೆ ತಾರೆ ಬಿಂದಿಗೆಯ. ಕಾಮಿನಿಯರ ಕೂಡ ಏಕಾಂತವಾಡೆನು ತಾರೆ ಬಿಂದಿಗೆಯ. ತಾರೆ ಬಿಂದಿಗೆಯ. ತಾರಕ ಬಿಂದಿಗೆ ನಾನೀರಿಗೆ ಹೋಗುವೆ ತಾರೆ ಬಿಂದಿಗೆಯ. ತಾರೆ ಬಿಂದಿಗೆಯ. ಗೋವಿಂದನೆಂಬೋ ಗುಣವುಳ್ಳ ನೀರಿಗೆ ತಾರೆ ಬಿಂದಿಗೆಯ. ಗೋವಿಂದನೆಂಬೋ ಗುಣವುಳ್ಳ ನೀರಿಗೆ ತಾರೆ ಬಿಂದಿಗೆಯ. ಆವಾವ ಪರಿಯಲ್ಲಿ ಅಮೃತದ ಪಾನಕ್ಕೆ ತಾರೆ ಬಿಂದಿಗೆಯ. ತಾರೆ ಬಿಂದಿಗೆಯ. ತಾರಕ ಬಿಂದಿಗೆ ನಾನೀರಿಗೆ ಹೋಗುವೆ ತಾರೆ ಬಿಂದಿಗೆಯ. ತಾರೆ ಬಿಂದಿಗೆಯ. ತಾರೆ ಬಿಂದಿಗೆಯ. ಬಿಂದು ಮಾಧವನ ಘಟ್ಟಕ್ಕೆ ಹೋಗುವೆ ತಾರೆ ಬಿಂದಿಗೆಯ. ಬಿಂದು ಮಾಧವನ ಘಟ್ಟಕ್ಕೆ ಹೋಗುವೆ ತಾರೆ ಬಿಂದಿಗೆಯ. ಪುರಂದರ ವಿಠಲಗೆ ಅಭಿಷೇಕ ಮಾಡುವೆ. ಪುರಂದರ ವಿಠಲಗೆ ಅಭಿಷೇಕ ಮಾಡುವೆ ತಾರೆ ಬಿಂದಿಗೆಯ. ತಾರೆ ಬಿಂದಿಗೆಯ. ತಾರಕ ಬಿಂದಿಗೆ ನಾನೀರಿಗೆ ಹೋಗುವೆ ತಾರೆ ಬಿಂದಿಗೆಯ. ತಾರೆ ಬಿಂದಿಗೆಯ. ತಾರಕ ಬಿಂದಿಗೆ ನಾನೀರಿಗೆ ಹೋಗುವೆ ತಾರೆ ಬಿಂದಿಗೆಯ. ಬಿಂದಿಗೆ ಒಡೆದರೆ ಒಂದೇ ಕಾಸು ತಾರೆ ಬಿಂದಿಗೆಯ. ತಾರೆ ಬಿಂದಿಗೆಯ. ತಾರೆ ಬಿಂದಿಗೆಯ. ತಾರೆ ಬಿಂದಿಗೆಯ. ತಾರೆ ಬಿಂದಿಗೆಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಪುರಂದರದಾಸರ ಲಕ್ಷ ಲಕ್ಷ ಕೀರ್ತನೆಗಳು, ಅನೇಕ ಉಗಾಭೋಗಗಳು ಹಾಗೂ ಸುಳಾದಿಗಳು ಎಷ್ಟಿದೆ ಅಂತ ಪೂರ್ಣ ಇನ್ನೂ ಕೂಡ ಅಷ್ಟು ಸುಲಭ ನಾವು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಪುರಂದರದಾಸರ ಕೀರ್ತನ ಸಮುದ್ರದಲ್ಲಿ
ಒಂದು ಮುಂಡಿಗೆಯನ್ನು ಕುರಿತು ಕೆಲವು ಮಾಹಿತಿಯನ್ನು ನೀಡೋ ಪ್ರಯತ್ನ ಮಾಡ್ತಾ ಇದ್ದೇನೆ. ಬಹಳ ಚಮತ್ಕಾರದಿಂದ ಕೂಡಿದಂಥ ಮುಂಡಿಗೆ ಇದು, ಜನಪ್ರಿಯವಾದಂಥ ಮುಂಡಿಗೆ. ಆದರೆ ಇದರ ಅರ್ಥ ಮಾತ್ರ ಅಷ್ಟು ಸುಲಭವಾಗಿ ಬಿಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಉಪನಿಷತ್ತು, ವೇದ, ಅವುಗಳಲ್ಲಿ ಪುರಾಣಗಳಲ್ಲಿ ಬಂದಂಥ ಒಂದು ಗುಹ್ಯ ಭಾಷೆ ಇದ್ದಾಗಿದೆ. ಮೇಲ್ನೋಟಕ್ಕೆ ಒಂದು ಅರ್ಥ ಕೊಡ್ತದೆ, ಆದರೆ ಒಳಗಿಳಿದ್ರೆ ಅದರ ಅರ್ಥನೇ ಬೇರೆ ಆಗಿರ್ತದೆ ಆಧ್ಯಾತ್ಮಿಕವಾಗಿ. ತಾರಕ್ಕ ಬಿಂದಿಗೆ ನಾನೀರಿಗೆ ಹೋಗುವೆ ತಾರೆ ಬಿಂದಿಗೆಯ, ಬಿಂದಿಗೆ ಒಡೆದರೆ ಒಂದೇ ಕಾಸು ತಾರೆ ಬಿಂದಿಗೆಯ. ಏನು ಅರ್ಥ ಕೊಡ್ತದೆ ಮೇಲ್ನೋಟಕ್ಕೆ? ಬಿಂದಿಗೆ ಅಂದರೆ ಮಣ್ಣಿನಿಂದ ತಯಾರಾದಂತಹ ಮಡಿಕೆ. ಹಳೆ ಕಾಲದಲ್ಲಿ ಮನೆ ಬಳಕೆಗೆ ನೀರನ್ನು ತರಬೇಕಾದ್ರೆ ಕೆರೆಗೋ ಬಾವಿಗೋ ಹೋಗುವಂಥ ಪದ್ಧತಿ ಇತ್ತು. ಈಗಲೂ ಹಳ್ಳಿ ಊರುಗಳಲ್ಲಿ ಅದಿದೆ. ಆಗ ಬಿಂದಿಗೆ ತಗೊಂಡು ಹೋಗೋದು ಅಂತ. ತಾಮ್ರದಿಂದ ಮಾಡಿದ್ರು ಅದನ್ನು ಬಿಂದಿಗೆ ಅಂತ ಹೇಳಿ ಕರೀತಾರೆ. ಅಂತೂ ನೀರು ತುಂಬಲಿಕ್ಕಿರುವಂಥ ಒಂದು ಸಾಧನ. ಯಾವುದರಲ್ಲಿ ನೀರು ತುಂಬಿಕೊಂಡು ಬರ್ಲಿಕ್ಕಾಗ್ತದೋ ಅದನ್ನು ಬಿಂದಿಗೆ ಅಂತ ಕರೆಯೋದಿದೆ. ಅಕ್ಕ ನನ್ನ ಕೂಗಿ ಕರೀತಾರೆ ದಾಸರು, ತಾರಕ್ಕ ಬಿಂದಿಗೆ ನಾನೀರಿಗೆ ಹೋಗುವೆ. ಅಕ್ಕ ಬಿಂದಿಗೆ ತಾ, ತಾರಕ್ಕ ಅಂತ ಹೇಳು ಇದೆ. ಹೇಗಾದರೂ ಬಿಡಿಸ್ಬೋದು. ಅಕ್ಕ ಅಂತ ಬಿಡಿಸೋದು, ತಾರಕ್ಕ ಅಂತ ಬಿಡಿಸೋದು ಅದು ಒಂದು ಬುದ್ಧಿವಂತಿಕೆ. ತಾರೆ ಅಂತ ಮುಂದೆ ಇರೋದ್ರಿಂದ ತಾರಕ್ಕ ಅಂತ ಹೇಳಿ ಒಂದು ಇಟ್ಟುಕೊಂಡ್ರೆ ಯಾರನ್ನ ಕುರಿತು ದಾಸರು ಹೇಳ್ತಿರ್ಬೋದಿದು? ತಾರಕ್ಕ ಅಂತ ಯಾರನ್ನು ಕರೀತಾರೆ? ಹೀಗೂ ಅನುಸಂಧಾನ ಮಾಡ್ತಾರೆ ಹಿರಿಯರು. ಪ್ರಕೃತಿ ಮಹಾಲಕ್ಷ್ಮಿ, ಅವಳು ನಿಜವಾಗ್ಲೂ ಕೂಡ ತಾರಕ್ಕ. ಯಾವ ಅರ್ಥದಲ್ಲಿ ತಾರಕ್ಕ ಅಂದರೆ ದಾಟಿಸುವವಳು ಅಂತ ಅರ್ಥ. ತಾರ ಅಂದರೆ ದಾಟಿಸೋದು ಅನ್ನೋ ಅರ್ಥನೂ ಇದೆ. ಅಥವಾ ಬರೀ ಅಕ್ಕ ಅಂತ ಇಟ್ಕೊಂಡ್ರು ಅವಳನ್ನೇ ಕರೀತಾರೆ ಅಂತ. ಮಹಾಲಕ್ಷ್ಮೀ ದೇವಿಯನ್ನ ಅಕ್ಕ ಅಂತ ಕರೆದಿದ್ದಾರೆ. ಪ್ರಕೃತಿಯ ನಿಯಮನ ಮಾಡುವ ಮಹಾಲಕ್ಷ್ಮಿ ತಾರಕ್ಕ. ಅವಳಿಗೆ ಬಿಂದಿಗೆ ತಾ, ನಾ ನೀರಿಗೆ ಹೋಗುವೆ. ಬಿಂದಿಗೆ ಅಂತಂದ್ರೆ ನಮ್ಮ ಈ ದೇಹ ಅಂತ ಅರ್ಥ, ಸ್ಥೂಲ ದೇಹ. ಇದನ್ನು ನನಗೆ ತೊಡಸು, ಇದನ್ನು ಕೊಡು, ನಾನು ಇದರಲ್ಲಿ ನೀರು ತುಂಬಿಸ್ಕೊಂಡು ಬರ್ತೇನೆ. ಈ ಅಭಿಪ್ರಾಯದಿಂದ ದಾಸರು ಮಹಾಲಕ್ಷ್ಮಿಯನ್ನ ಪ್ರಾರ್ಥಿಸ್ತಾರೆ ಅಂತ ಒಂದು ಚಿಂತನೆ ಇದೆ. ತಾರೆ ಬಿಂದಿಗೆಯ, ಬಿಂದಿಗೆ ಒಡೆದರೆ ಒಂದೇ ಕಾಸು. ದೇಹ, ಸ್ಥೂಲ ದೇಹ ಇದು ಇರುವವರೆಗೂ ಅಷ್ಟೇ ನೀರು ತುಂಬಲಿಕ್ಕೆ ಸಾಧ್ಯ. ಇದೇ ಒಡೆದು ಹೋಯಿತು ಅಂದರೆ, ದೇಹ ವಿಯೋಗ ಆತ್ಮನಿಗಾದರೆ ಆಮೇಲೆ ಒಂದು ಮಡಿಕೆ ಒಡಿತಾರೆ, ದೇಹ ನಾರ್ತದೆ, ಅದಕ್ಕೇನು ಬೆಲೆ ಇಲ್ಲ, ಒಂದು ಕಾಸಿನ ಬೆಲೆನೂ ಕಷ್ಟ. ಅಥವಾ ಒಂದೇ ಕಾಸು ಬಿಂದಿಗೆ ಒಡೆದರೆ, ಒಂದು ಕಾಸಿಗಾದರೂ ಬೆಲೆ ಇದೆ, ಇದಕ್ಕಷ್ಟು ಬೆಲೆ ಕೊಡೋದಕ್ಕಾಗಲ್ಲ. ಒಂದು ಕಾಸು ಬೆಲೆ ಕೊಟ್ಟರೆ ಹೆಚ್ಚು. ಅಂದರೆ ಬೆಲೆ ಇಲ್ಲ ಅನ್ನೋ ಅರ್ಥದಲ್ಲಿ ದೇಹ ಅಷ್ಟು ಅಸ್ಥಿರ, ಅಶಾಶ್ವತ. ಬಿಂದಿಗೆ ಒಡೆದೋಯ್ತು ಅಂದರೆ ಮತ್ತೆ ಯಾರೂ ಇದನ್ನು ನೋಡಲ್ಲ. ಈ ಅಭಿಪ್ರಾಯದಿಂದ ಅನುಸಂಧಾನ ಮಾಡ್ತಾರೆ. ದೇಹ ಇರುವಾಗಲೇ ನೀರು ತುಂಬಿಸ್ಕೊಳ್ಬೇಕು, ದೇಹ ಹೋದ ಮೇಲೆ ನೀರು ತುಂಬಲಿಕ್ಕಾಗಲ್ಲ. ನೀರು ಯಾವುದು? ನೀರು ಅಂತಂದರೆ ಇಲ್ಲಿ ಹೇಳುವಂತೆ ನೀರು ತಾರೆ ಬಿಂದಿಗೆಯ ರಾಮನಾಮವೆಂಬ ರಸವುಳ್ಳ ನೀರಿಗೆ. ತಾರೆ ಬಿಂದಿಗೆಯ ಕಾಮಿನಿಯರ ಕೂಡೆ ಏಕಾಂತವಾಡೇನು ತಾರೆ ಬಿಂದಿಗೆಯ.
ನೀರು ಗೋವಿಂದ ಅಂತ, ರಾಮ ಇವೆಲ್ಲ ನೀರು. ಹೇಳುವಾಗ ರಾಮ ನಾಮವೆಂಬ ರಸ ಉಳ್ಳ ನೀರಿಗೆ, ಭಗವಂತನ ನಾಮವೇ ಒಂದರ್ಥದಲ್ಲಿ ಅದು ನೀರು ಹೌದು, ರಸವೂ ಹೌದು, ಅದು ಅಮೃತವೂ ಹೌದು ಅಂತ ಅನುಸಂಧಾನ ಮಾಡಿದ್ದಾರೆ ದಾಸರು. ರಾಮ ಅನ್ನುವಂಥ ನಾಮ ಅದು ರಸ. ಅಂಥ ರಸ ಹೊಂದಿರುವ ನೀರು ಭಗವಂತನ ನಾರಾಯಣ ಅನ್ನುವಂಥ ನಾಮ. ಅಥವಾ ನೀರು ಇಲ್ಲಿ ಕರ್ಮವೂ ಇಟ್ಟುಕೊಳ್ಬಹುದು. ಕರ್ಮವನ್ನು ವೇದಗಳಲ್ಲಿ ಕರ್ಮ ಅಂತ ಕರೀದೇನೆ ನೀರು ಅಂತ ಹೇಳಿದ್ದುಂಟು. ಮಾಡುವ ಪ್ರತಿ ಕರ್ಮವೂ ನಿಷ್ಕಾಮವಾದದ್ದು ಭಗವಂತನ ನಾಮದೊಟ್ಟಿಗೆ ಮಾಡ್ತಿರ್ಬೇಕಂತೆ. ಆವಾಗ ಕರ್ಮವೂ ನೀರಾಗ್ತದೆ. ದೇಹ ಅನ್ನೋ ಬಿಂದಿಗೆ ನಿಷ್ಕಾಮ ಕರ್ಮ ಅನ್ನೋ ನೀರನ್ನು ತುಂಬಬೇಕು. ಜೊತೆಯಲ್ಲಿ ಆದಿಯಲ್ಲಿ, ಮಧ್ಯದಲ್ಲಿ, ಅಂತ್ಯದಲ್ಲಿ ಕರ್ಮ ಮಾಡುವಾಗ ಭಗವಂತನ ನಾಮ ಅನ್ನುವಂಥ ರಸ ಸೇರಬೇಕು. ಈ ಅರ್ಥದಲ್ಲಿ ರಾಮ ನಾಮವೆಂಬೋ ರಸವುಳ್ಳ ನೀರಿಗೆ ಹೋಗುವೆ ತಾರೆ ಬಿಂದಿಗೆಯ ಅಂದರೆ ಕರ್ತವ್ಯ ಕರ್ಮ ಮಾಡೋದು ಅಂತ ಅರ್ಥ. ದೇಹ ಅನ್ನೋ ಬಿಂದಿಗೆ ಇರುವಾಗ ಕರ್ತವ್ಯ ಕರ್ಮ ಅನ್ನುವಂತಹ ನೀರು ತುಂಬಿಸದೆ ಹೋದರೆ ಬಿಂದಿಗೆ ಏನು ಸಾರ್ಥಕ? ಈ ಅರ್ಥದಲ್ಲಿ ಹೇಳ್ತಾರೆ. ತಸ್ಮಿನ್ ಅಪೋ ಮಾತರಿಶ್ವಾ ದಧಾತಿ ಅಪಹ ಅಂತಾರೆ. ಕರ್ಮವನ್ನು ನೀರು ಅಂತ ಕರೆದಿದೆ. ಆ ಅರ್ಥದಲ್ಲಿ ದೇಹವೇ ಒಂದು ದೊಡ್ಡ ಬಿಂದಿಗೆ. ಇಲ್ಲಿ ಕರ್ಮದ ನೀರು ತುಂಬಲೇಬೇಕು. ಭಗವಂತನ ನಾಮ ರಸ ಅಲ್ಲಿ ಯಾವಾಗಲೂ ಸೇರಬೇಕು. ದೇವರ ನಾಮ ಹೇಳದೆ ನೀರು ತುಂಬಿದ್ರೂ ಉಪಯೋಗ ಇಲ್ಲ. ಆ ಅಭಿಪ್ರಾಯ ಇಟ್ಟುಕೊಂಡು ಮಾತನಾಡ್ತಾರೆ ದಾಸರು. ಕಾಮಿನಿಯರ ಕೂಡೆ ಏಕಾಂತವಾಡೇನು ತಾರೆ ಬಿಂದಿಗೆಯ ಗೋವಿಂದನೆಂಬ ಗುಣವುಳ್ಳ ನೀರಿಗೆ. ಗೋವಿಂದನೆಂಬ ಗುಣವುಳ್ಳ ನೀರಿಗೆ. ರಾಮ ಅಂದರೆ ಎಲ್ಲರನ್ನ ತನ್ನೆಡೆಗೆ ಆಕರ್ಷಿಸಿ ಸೆಳೆಯುವವ, ಆನಂದ ಕೊಡುವವ, ಲೋಕವನ್ನು ಆನಂದದಲ್ಲಿ ತೇಲಾಡಿಸುವವ. ರಮಯತಿ ಇತಿ ರಾಮಃ, ಲೋಕವನ್ನು ಆನಂದಪಡಿಸುವವ. ಆ ರಾಮನಾಮದ ಅರ್ಥ ಅದೇ ರಸ. ನಾವು ಮಾಡುವ ಕರ್ಮವೇ ನೀರು. ಈ ಅರ್ಥದಲ್ಲಿಯೂ ಚಿಂತನೆ ಮಾಡಿದರು ಮೊದಲು. ಆಮೇಲೆ ಹೇಳ್ತಾರೆ, ಕಾಮಿನಿಯರ ಕೂಡೆ ಏಕಾಂತವಾಡುವೆನು ತಾರೆ ಬಿಂದಿಗೆಯ. ದೇಹ ಅನ್ನೋದು ಮೇಲ್ನೋಟಕ್ಕೆ ಸ್ತ್ರೀಯರೊಟ್ಟಿಗೆ ಭೋಗ ಮಾಡಲಿಕ್ಕಿದೆಯೇನೋ ಅಂತ ಅನ್ನೋ ಹಾಗೆ ಕಾಣಿಸ್ತದೆ. ಕಾಮಿನಿಯರು ಅಂದರೆ ಯಾರಿಲ್ಲಿ? ಇಚ್ಛೆಗೆ ಅನುಗುಣ ಪ್ರವೃತ್ತಿ ಮಾಡುವವರು ಕಾಮಿನಿಯರು. ನಮ್ಮ ಮಾತು ಕೇಳದಂತೆ ಅವರು ಇಚ್ಛೆಗೆ ಅನುಗುಣ ಪ್ರವೃತ್ತಿ ಮಾಡ್ತಾರೆ. ನಮ್ಮೊಳಗೆ ನಮ್ಮೊಟ್ಟಿಗೆ ಇರ್ತಾರೆ. ನೋಡಿ, ಇದೇ ಬಿಂದಿಗೆಯಲ್ಲೇ ಇದ್ದಾರೆ. ಯಾರು? ಇಂದ್ರಿಯಗಳು ಅಂತ ಅರ್ಥ. ಅವರೆಲ್ಲ ತಮ್ಮ ಇಚ್ಛೆಗೆ ಬಂದ ಹಾಗೆ ಹೋಗ್ತಾರೆ. ಜಿಹ್ವೈ ಕಥೋಚ್ಯುತ ವಿಕರ್ಷತಿ ಮಾ ವಿತೃಷ್ಣ. ನಾಲಿಗೆ ನೋಡು ಒಬ್ಬಳು ಕಾಮಿನಿ, ಕಣ್ಣು ಅನ್ನೋನು ಒಬ್ಬ ಕಾಮಿನಿ. ಕಣ್ಣು ಒಬ್ಬಳು, ನಾಲಿಗೆ ಒಬ್ಬಳು, ಕಿವಿ ಒಬ್ಬಳು, ಹೀಗೆ ಒಬ್ಬೊಬ್ಬರು ಕಾಮಿನಿಯರು. ಈ ಕಾಮಿನಿಯರೆಲ್ಲರೂ ತಮ್ಮ ಇಚ್ಛೆಗೆ ಅನುಗುಣವೇ ಒಂದು ರೂಪದ ಕಡೆಗೆ, ಇನ್ನೊಂದು ರಸದ ಕಡೆಗೆ, ಮತ್ತೊಂದು ಶಬ್ದದ ಕಡೆಗೆ ಇಚ್ಛೆಗೆ ಅನುಗುಣ ಪ್ರವೃತ್ತಿ ಮಾಡ್ತಾ ಇದೆ. ಸ್ಥೂಲ ದೇಹದೊಳಗೆ ಇಂದ್ರಿಯಗಳ ಚರ್ಯನೇ ಹಾಗೆ. ಪರಾಂಚಿ ಖಾನಿ ವ್ಯತೃಣಾತ್ ಅಂತಾರೆ ಉಪನಿಷತ್ತಿನೊಳಗೆ. ಪ್ರಜಾಪತಿ ಇಂದ್ರಿಯಗಳನ್ನು ಸೃಷ್ಟಿಸುವಾಗಲೇ ಬಹಿರ್ಮುಖವಾಗಿ ಸೃಷ್ಟಿಸಿದ. ಅವಕ್ಕೆ ತಮ್ಮ ಇಚ್ಛೆಗೆ ಅನುಗುಣವೇ ಹೋಗುವಂತಾಯ್ತು. ಅದಕ್ಕೇನೆ ಅಂಥವರೊಟ್ಟಿಗೆ ನಾನು ಏಕಾಂತವಾಡುವೆನು ಅಂತ ಹೇಳ್ತಾರೆ. ಅಂದ್ರೆ ಅರ್ಥ, ಏಕಾಂತ ಅಂದರೆ ನಿಶ್ಚಯ ಅಂತ ಒಂದು, ಏಕಾಂತ ಅಂದರೆ ಅಂತ ಅಂದರೆ ನಿರ್ಣಯ, ಏಕ ಅಂದರೆ ಸ್ವತಂತ್ರನಾದ ಪರಮಾತ್ಮ ಅಂತ ಅರ್ಥ. ಅವರೆಲ್ಲರೂ ಕಾಮಿನಿಯರೇ ಇರಬಹುದು. ಅವರನ್ನು ಕೂಡಿ ನಾನು ಏಕ ಸ್ವತಂತ್ರನಾದಂಥ ಪರಮಾತ್ಮನ ಬಗ್ಗೆ ಅಂತ
ನಿಶ್ಚಯವನ್ನು ಮಾಡಿಕೊಳ್ತೇನೆ. ಯಾವಾಗ ಆಗ್ತದೆ ಭಗವಂತನ ಬಗ್ಗೆ ನಿಶ್ಚಯ? ಯಾವಾಗ ಆಗ್ತದೆ? ಈ ಸ್ಥೂಲ ದೇಹ ನಿಷ್ಕಾಮ ಕರ್ಮವನ್ನು ಚೆನ್ನಾಗಿ ಮಾಡಿದಾಗ ಆಗ್ತದೆ. ಕರ್ಮಣ ಜ್ಞಾನ ಮಾತನೋತಿ. ನಿಷ್ಕಾಮ ಕರ್ಮ ಮಾಡಿದ್ರಷ್ಟೇ ಭಗವಂತನ ನಿಶ್ಚಿತವಾದ ಜ್ಞಾನ ಬರಲಿಕ್ಕೆ ಸಾಧ್ಯ, ಇಂದ್ರಿಯಗಳನ್ನು ನಿಗ್ರಹಿಸ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ದಾಸರು ಹೇಳ್ತಾರೆ, ಕಾಮಿನಿಯರ ಕೂಡೆ ಏಕಾಂತವಾಡುವೆನು. ನೋಡಿ, ಇಷ್ಟು ಅರ್ಥ ಮೇಲ್ನೋಟಕ್ಕೆ ಗೊತ್ತಾಗಲ್ಲ. ಅಥವಾ ಏಕಾಂತವಾಡೇನು, ಬೇರೆ ಬೇರೆ ರೀತಿಯ ಅಕ್ಷರಗಳಿವೆ. ತಾರೆ ಬಿಂದಿಗೆಯ ಗೋವಿಂದನೆಂಬ ಗುಣವುಳ್ಳ ನೀರಿಗೆ ಅಂತಂದಿದ್ದಾರೆ. ಗೋವಿಂದ ಗೋವಿಂದ ಅಂತ ಭಗವಂತನ ನಾಮ. ಈ ನಾಮದ ವಿಶೇಷತೆ, ಗೋ ಅಂದರೆ ವೇದಗಳು ಅನ್ನೋ ಅರ್ಥನೂ ಇದೆ, ಅವುಗಳಲ್ಲಿ ಪ್ರತಿಪಾದ್ಯ ಅಂತ. ಇನ್ನೊಂದು, ಗೋವುಗಳನ್ನು ಭಗವಂತ ಕಾದವ, ಗೋವುಗಳನ್ನು ರಕ್ಷಿಸಿದಾತ. ಇಲ್ಲಿ ಗೋವಿಂದ ಅಂತ ಕರೆದಿದ್ದಾರೆ. ಗೋವುಗಳು ಮೂಕ ಪ್ರಾಣಿಗಳು, ಅವುಗಳು ಬಾಯಿ ತೆರೆಯುವವುಗಳಲ್ಲ. ಆದರೆ ಭಗವಂತನಿಗೆ ಅವುಗಳ ಮೇಲೆ ವಿಶೇಷ ಪ್ರೀತಿ. ಬಾಯೇ ಬರದಂತಹ ಗೋವುಗಳನ್ನೇ ರಕ್ಷಿಸಿದ ಶ್ರೀಹರಿ ಇನ್ನು ಬಾಯಿ ಬಿಡುವಂತಹ, ಅವನ ನಾಮ ಹೇಳುವಂತಹ ನಮ್ಮನ್ನು ರಕ್ಷಿಸದೇ ಇರ್ತಾನ? ಇದೊಂದು ವಿಶೇಷ ಈ ನಾಮದ್ದು. ಇನ್ನೊಂದು, ಗೋವಿಂದ ಅನ್ನೋ ನಾಮ ಯಾವುದೇ ಕಾರ್ಯಗಳನ್ನು ಮಾಡಿದ ಮೇಲೆ ಕೊನೆಗೆ ಅದನ್ನು ನಾಮ ಹೇಳಿಬಿಟ್ರೆ, ಆ ಎಲ್ಲಿ ಏನೇನು ನ್ಯೂನತೆ ಬಂದಿರ್ತದೆ ಕರ್ಮದಲ್ಲಿ, ಅದು ಪೂರ್ಣ ಆಗ್ತದೆ. ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ಒಂದೇ ತಮಚ್ಯುತಂ. ಅಚ್ಯುತ, ಅನಂತ, ಗೋವಿಂದ ಅಂತಾರೆ. ಪೂರ್ಣ ಮಾಡ್ತಾನೆ ಅಚ್ಯುತ, ಅದನ್ನೆಲ್ಲ ಸರಿಪಡಿಸ್ತಾನೆ, ಪ್ರೀತನಾಗ್ತಾನೆ, ನಮಗೆ ಫಲ ಕೊಡ್ತಾನೆ. ಆ ಅರ್ಥದಲ್ಲಿ ಗೋವಿಂದ ಅಂತ ಕೊನೆಗೊಳಿಸುವ ನಾಮ ಅದು. ಹಾಗಾಗಿ ಕರ್ಮ ಮಾಡುವಾಗ, ನಿಷ್ಕಾಮ ಕರ್ಮದ ನೀರನ್ನು ಸ್ಥೂಲ ದೇಹದಿಂದ ನಡೆಸುವಾಗ, ಕಾಮಿನೀರಂತಿರುವ ಇಂದ್ರಿಯಗಳು ಸರ್ವೋತ್ತಮನಾದ ಪರಮಾತ್ಮನ ಕಡೆಗೆ ಹೋಗುವಂತೆ ಮಾಡುವ ಹಾಗೆ ಆಗಲಿ. ಗೋವಿಂದ ಅನ್ನುವಂಥ ಗುಣವುಳ್ಳಂತಹ ನಿಷ್ಕಾಮ ಕರ್ಮ ನಡೀಲಿ ಅನ್ನೋ ಅನುಸಂಧಾನ ಮಾಡ್ತಾರೆ. ಅದು ಗುಣ. ಗೋವಿಂದ ನಾಮವೇ ಗುಣ. ಹಿಂದೆ ರಾಮನಾಮ ರಸ, ಈಗ ಗೋವಿಂದ ನಾಮ ಗುಣ ಅಂತ ಅನುಸಂಧಾನ ಮಾಡ್ತಾರೆ. ಮುಂದೆ ಮೂರನೆಯದ್ದು, ಆವಾವ ಪರಿಯಲ್ಲಿ ಅಮೃತದ ಪಾನಕ್ಕೆ ತಾರೆ ಬಿಂದಿಗೆಯ. ಆವಾವ ಪರಿಯಲ್ಲಿ ಅಮೃತದ ಪಾನಕ್ಕೆ ಅಂತಾರೆ. ಬೇಕಲ್ವೇ ಈ ಸ್ಥೂಲ ದೇಹ? ಇದು ಬೇಕು. ಯಾಕೆ ಬೇಕು? ಕುಡಿಬಾರ್ದದ್ದನ್ನು ಕುಡಿಲಿಕ್ಕಲ್ಲ, ಅಮೃತ ಪಾನ ಮಾಡ್ಲಿಕ್ಕೆ ಬೇಕು. ಭಾಗವತದಲ್ಲಿ ಭಗವಂತನ ಕಥೆಯನ್ನು ಅಮೃತ ಅಂತ ಹೇಳ್ತಾರೆ. ಪಿಬಂತಿಯೇ ಭಗವತ ಆತ್ಮನಃ ಸತಾಂ ಕಥಾಮೃತಂ ಶ್ರವಣಪುಟೇಷು ಸಂಭೃತಂ. ಕಥಾಮೃತಂ ಶ್ರವಣಪುಟೇಷು ಸಂಭೃತಂ ಅಂತಾರೆ. ನಮ್ಮೆರಡು ಕಿವಿಗಳು ಪಾತ್ರೆ ಇದ್ದಾಗಿದ್ದಾರೆ. ಅವುಗಳಲ್ಲಿ ನಾವು ಅಮೃತ ತುಂಬಬೇಕು. ಯಾವುದು ಅಮೃತ? ಕಥಾಮೃತಂ, ಭಗವಂತನ ಕಥೆ ಅಮೃತ. ಕಥೆ ಎಂಬ ಅಮೃತವನ್ನು ಪಾನ ಮಾಡಬೇಕು ಅಂತಾದರೆ ಪಾತ್ರೆ ಬೇಕು. ಪಾತ್ರೆ ಯಾವುದು? ನಮ್ಮ ಕಿವಿಗಳು ಪಾತ್ರೆ ಅಂತ ಹೇಳ್ತಾರೆ. ಹಾಗೆ ದಾಸರು ಕೂಡ ನಮ್ಮ ಸ್ಥೂಲ ದೇಹವೇ ಒಂದು ಬಿಂದಿಗೆ, ಪಾತ್ರೆ. ದೇವರ ಕಥೆಯ ಅಮೃತ, ಅದನ್ನು ತುಂಬಬೇಕು. ಅದಕ್ಕೆ ಆವಾವ ಪರಿಯಲ್ಲಿ ಅಮೃತದ ಪಾನಕ್ಕೆ ತಾರೆ ಬಿಂದಿಗೆಯ. ಕುಡಿಲಿಕ್ಕೂ ಬೇಕು, ಪಾತ್ರೆ ಕುಡಿಲಿಕ್ಕೂ ಬೇಕು, ನೀರು ತುಂಬಲಿಕ್ಕೂ ಬೇಕು. ಎಷ್ಟು ಅರ್ಥದಲ್ಲಿ ಹೇಳಿದ್ದಾರೆ ಅನುಸಂಧಾನ ಮಾಡ್ರಿ. ನೀರು ಕುಡಿಬೇಕಲ್ಲ, ಅಮೃತ ಪಾನ ಮಾಡಬೇಕು, ಅದಕ್ಕೆ ಆ ಅರ್ಥದಲ್ಲಿ ಅನುಸಂಧಾನ ಮಾಡಿದ್ರು. ಬಿಂದು ಮಾಧವನ ಘಟ್ಟಕ್ಕೆ ಹೋಗುವೆ ತಾರೆ ಬಿಂದಿಗೆಯ. ಬಿಂದು ಮಾಧವ, ಬಿಂದು ಮಾಧವ ಭಗವಂತ ಇವತ್ತು ವಾರಾಣಸಿ ದಿವ್ಯ ಕಾಶಿಯಲ್ಲಿದ್ದಾನೆ.
ಬಹಳ ಪ್ರಸಿದ್ಧ ಅವನ ಆ ಸನ್ನಿಧಾನ. ಅವನ ಘಟ್ಟಕ್ಕೆ ಹೋಗುವೆ ಅಂತ ಸ್ಮರಣೆ ಮಾಡ್ತಾರೆ ಅಂದರೆ, ಕಾಶಿಯಲ್ಲಿ ಹೋದಾಗ್ಲೇನೆ ದಾಸರಿಗೆ ಇದು ಸ್ಮರಣೆಗೆ ಬಂತೋ ಏನೋ ಗೊತ್ತಿಲ್ಲ, ಯೋಚನೆ ಮಾಡಬೇಕು. ಅಂತೂ ಪುರಂದರ ದಾಸರು ಬಿಂದು ಮಾಧವನ ಘಟ್ಟಕ್ಕೆ ಹೋಗುವೆ ತಾರೆ ಬಿಂದಿಗೆಯ ಅನ್ನೋ ಮಾತು ಆ ಗಂಗಾ ನದಿ ತೀರದ ಬಿಂದು ಮಾಧವನ ಸ್ಮರಣೆಯನ್ನು ಮಾಡ್ಕೊಂಡು ಹೇಳಿದ್ದಾರೆ ಅಂತ ಅನ್ನೋದಂತೂ ಸ್ಪಷ್ಟ. ಅವನ ಘಟ್ಟಕ್ಕೆ ಹೋಗೋದು ಅಂದ್ರೆ ಅರ್ಥ, ಅವನ ಬಳಿಗೆ ಹೋಗಬೇಕಾದ್ರೆ ಹಿಂದೆ ಹೇಳಿದಂತೆ ನಿಷ್ಕಾಮ ಕರ್ಮ ಮಾಡಿರಬೇಕು. ಮೇಲಾಗಿ ಭಗವಂತನ ನಾಮವನ್ನ ಮಧ್ಯ ಮಧ್ಯದಲ್ಲಿ ನಿರಂತರ ಹೇಳ್ತಾ ಮಾಡಿರಬೇಕು. ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡಿರಬೇಕು. ಇಂದ್ರಿಯಗಳನ್ನು ಭಗವನ್ಮುಖಗೊಳಿಸಿರಬೇಕು. ಭಗವಂತನ ಕಥಾ ಅಮೃತವನ್ನ ನಿರಂತರ ಪಾನ ಮಾಡಿರಬೇಕು. ಅಂದ್ರಷ್ಟೇ ಆ ಭಗವಂತನ ಘಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಘಟ್ಟ ಅಂದ್ರೆ ಒಂದಿಷ್ಟು ಬೆಟ್ಟ ಗುಡ್ಡಗಳಲ್ಲಿ ತಿರುಗಿ ತಿರುಗಿ ಬಂದು ಸೇರುವಂಥ ಒಂದು ಭಾಗ, ಒಂದು ಜಾಗ. ಹಾಗೆ ಸಂಸಾರದಲ್ಲಿ ಬೇರೆ ಬೇರೆ ಕಡೆ ಓಡಾಡಿದಂತಹ ಜೀವ ಭಗವಂತ ಬಿಂದು ಮಾಧವ ಅವನ ಘಟ್ಟಕ್ಕೆ ತಲುಪುತ್ತಾನೆ. ಅದಕ್ಕೆ ಬೇಕೇ ಬೇಕಾದದ್ದು ಈ ಬಿಂದಿಗೆ ಅಂತಿರುವ ದೇಹ, ಸ್ಥೂಲ ದೇಹ. ಈ ಅಭಿಪ್ರಾಯವನ್ನು ಅನುಸಂಧಾನ ಮಾಡ್ತಾರೆ. ಪುರಂದರ ವಿಠಲಗೆ ಅಭಿಷೇಕ ಮಾಡುವೆ ತಾರೆ ಬಿಂದಿಗೆಯ. ಅಭಿಷೇಕ ಅಂದರೆ ನಾವು ಮಾಡಿದಂಥ ಕರ್ಮಗಳ ಸಮರ್ಪಣೆ ಅಂತ ಅರ್ಥ. ದೇವರ ಸನ್ನಿಧಿಗೆ ತಲುಪಿ ಆದಮೇಲೆ ಇಷ್ಟು ದಿನ ಮಾಡಿದಂಥ ನಿಷ್ಕಾಮ ಕರ್ಮದ ಜಲವನ್ನ ನೀನು ಮಾಡಿಸಿದಿ, ನೀನು ಬಿಂಬನಾಗಿ ಮಾಡಿಸಿದಿ, ನಾನಲ್ಲ ಸ್ವತಂತ್ರ, ನಾಹಂಕರ್ತ ಹರಿಕರ್ತ ಅಂತ ಅವನಿಗೆ ಸಮರ್ಪಣೆ ಮಾಡೋದು. ಹೀಗೆ ಅಭಿಷೇಕ ಮಾಡೋದು, ಅವನ ಘಟ್ಟಕ್ಕೆ ಹೋಗಿ ತಲುಪೋದು, ಅವನ ಕಥೆ ಎಂಬ ಅಮೃತ ಪಾನ ಮಾಡೋದು, ಹಾಗೂ ಗೋವಿಂದ ಅನ್ನೋ ಗುಣ ಇರುವ ನೀರಿಗೆ, ಅಂದರೆ ನೀರು ತುಂಬಲಿಕ್ಕೆ ಬಿಂದಿಗೆ ಬೇಕು, ಇಂದ್ರಿಯಗಳನ್ನು ನಿಗ್ರಹಿಸಿಕೊಳ್ಳೋದು, ಹೀಗೆ ಆ ಅನೇಕ ಅರ್ಥಗರ್ಭಿತವಾಗಿ ಇಂಥ ಒಂದು ಮುಂಡಿಗೆಯನ್ನು ದಾಸರು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಎಷ್ಟು ಒಳಗಿಳಿದು ಅನುಸಂಧಾನ ಮಾಡಿದರೂ ಕೂಡ ಈ ಮುಂಡಿಗೆಯನ್ನು ಭಾಗವತದಲ್ಲಿ ಬರುವಂತಹ ಅನೇಕ ಮಾತುಗಳು ನೆನಪಿಗೆ ಬರ್ತದೆ. ಅನೇಕ ಮಾತು ಭಗವಂತನ ಕಥಾಶ್ರವಣದಲ್ಲಿ ರತರಾಗಬೇಕು, ಭಗವಂತನ ಪ್ರೀತಿಗಾಗಿಯೇ ಬದುಕನ್ನು ಕಟ್ಕೊಳ್ಬೇಕು, ಭೋಗಕ್ಕಾಗಿ ದೇಹವನ್ನು ಸವಿಸಬಾರ್ದು, ನಿಷ್ಕಾಮ ಕರ್ಮಕ್ಕಾಗಿ ದೇಹವನ್ನು ಮೀಸಲಿಡಬೇಕು. ದೇಹ ಅದು ಯಾವತ್ತಿದ್ರೂ ಕೂಡ ಭಗವಂತನನ್ನ ಪಡಿಲಿಕ್ಕೆ ಒಂದು ದೊಡ್ಡ ಸಾಧನ. ಹೀಗೆ ಭಾಗವತಾದಿ ಸಚ್ಚಾಸ್ತ್ರಗಳಲ್ಲಿ ಉಪನಿಷತ್ತುಗಳಲ್ಲಿ ಹೇಳಿದ್ದನ್ನು ದಾಸರು ಸರಸ ಸುಂದರವಾದ ತಮ್ಮ ಮಾತುಗಳಿಂದ ಭಾಷೆ, ಗುಹ್ಯವಾದ ಭಾಷೆಯನ್ನು ಬಳಸಿ, ಮೇಲ್ನೋಟಕ್ಕೆ ಕನ್ನಡ ಅನಿಸಿದರೂ ಕಬ್ಬಿಣದ ಕಡ್ಲೆಯಂತೆ ಆ ವಿಷಯಗಳನ್ನೆಲ್ಲ ಒಳಗೊಂಡು ನಮಗೆ ಅನುಸಂಧಾನ ಮಾಡಿಸ್ತಾ ಇದ್ದಾರೆ. ಇಂಥ ಈ ಮುಂಡಿಗೆಯ ಚಿಂತನೆ ಯಥಾಮತಿಯಾಗಿ ಮಾಡಿದ್ದೇವೆ. ಸಜ್ಜನರು ಇದನ್ನು ಆಲಿಸಲಿ, ಇನ್ನಿಷ್ಟು ಇದರ ಅರ್ಥಾನುಸಂಧಾನ ಮಾಡಿ ದಾಸರ ವಿಶೇಷವಾದ ಮಹಿಮೆಯನ್ನು ಚಿಂತನೆ ಮಾಡಲಿ, ಭಗವಂತನ ಅನುಗ್ರಹಕ್ಕೆ ಪಾತ್ರ ಆಗಬೇಕು. ಪ್ರತಿಯೊಬ್ಬ ಸಜ್ಜನರು ಅನ್ನೋ ಕಳಕಳಿಯಿಂದ ಈ ಒಂದು ಕಾರ್ಯ ನಡೀತಾ ಇದೆ. ರಾಯರ ಕೃಪಾ ಅನ್ನೋ ಹೆಸರಿನ ಯೂಟ್ಯೂಬ್ ಚಾನಲಿನ ಮೂಲಕ ಬಹಳ ಪರಿಶ್ರಮ ವಹಿಸಿ ಅನೇಕ ವಿದ್ವಾಂಸರ ಮೂಲಕ ವಿಶೇಷವಾಗಿ ರಾಯರ ಗ್ರಂಥಗಳನ್ನು, ದಾಸ ಸಾಹಿತ್ಯದಲ್ಲಿ ಬರುವಂತಹ ದಾಸರ ಪದಪದ್ಯ ಸುಳಾದಿಗಳನ್ನು ಮತ್ತು ಇನ್ನಿತರ ಆಧ್ಯಾತ್ಮಿಕ ವಿಷಯಗಳ ಮಾಹಿತಿಯನ್ನು ಒದಗಿಸುವಂಥ ಒಂದು ಪ್ರಯತ್ನ ನಡೀತಾ ಇದೆ. ಇದಕ್ಕೆ ತಮ್ಮೆಲ್ಲರ ವಿಶೇಷ ಸಹಕಾರ ಬೇಕು. ಮತ್ತಷ್ಟು ಮಗದಷ್ಟು ಇದಕ್ಕೆ ವಿಶೇಷವಾದ ಪ್ರೋತ್ಸಾಹ ತಮ್ಮಿಂದ ಸಿಗುವಂತಾಗಲಿ. ಭೀಮಸೇನಾಚಾರ್ ಗುತ್ತಲವರು ಇಂಥ ಒಂದು ಕಾರ್ಯವನ್ನು ನಡೆಸೋದರಲ್ಲಿ ವಿಶೇಷ ಮುತುವರ್ಜಿ ವಹಿಸಿದ್ದಾರೆ.
ಅವರಿಗೂ ಕೂಡ ತಮ್ಮ ಸಹಕಾರ ವಿಶೇಷವಾಗಿ ಸಿಗುವಂತಾಗಲಿ. ಈ ದಾಸರ ಆರಾಧನೆಯ ಪುಣ್ಯಕಾಲ ಎಲ್ಲರಿಗೆ ಪುರಂದರದಾಸರ ಕೃತಿಗಳ ಪರಿಚಯ ಆಗುವಂತೆ 4 ಪದಗಳನ್ನು ಅರ್ಥ ಹೇಳುವಂಥ ಪ್ರಯತ್ನ ಮಾಡಿದ್ದೇವೆ. ಇದರಿಂದ ಭಗವಂತ ಪ್ರೀತನಾಗಿ ಪುರಂದರದಾಸರ ಅಂತರ್ಯಾಮಿ ಮುಖ್ಯ ಪುರಾಣ ಅಂತರ್ಗತ ಪುರಂದರ ವಿಠಲ ಪ್ರೀತನಾಗಿ ಎಲ್ಲರನ್ನ ಅನುಗ್ರಹಿಸಲಿ ಅಂತ ಹೇಳ್ತಾ ಈ ಮಾತನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.